ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಎಸ್ಕಾಟ್ ವಾಹನ ಪಲ್ಟಿಯಾಗಿದೆ. ಮೈಸೂರಿನ ಸಾಧನಾ ಸಮಾವೇಶವನ್ನು ಮುಗಿಸ್ಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಈ ಘಟನೆ ಆಗಿದೆ. ಡಿಸಿಎಂ ಡಿಕೆಶಿ ಎಸ್ಕಾಟ್ ವಾಹನ ಪಲ್ಟಿಯಾಗಿದೆ. ಡಿವೈಡರ್ಗೆ ಡಿಕ್ಕಿಯಾಗಿ ಎಸ್ಕಾಟ್ ವಾಹನ ಪಲ್ಟಿಯಾಗಿರುವಂತಹದ್ದು. ಈ ಘಟನೆಯಲ್ಲಿ ಇಬ್ಬರು ಸಿಬ್ಬಂದಿಗೆ ಗಾಯವಾಗಿದೆ. ತತ್ಕ್ಷಣಕ್ಕೆ ಮೈಸೂರು ಆಸ್ಪತ್ರೆಗೆ ಚಿಕಿತ್ಸೆಗೆ ರವಾನಿಸಲಾಗಿದೆ. ಎಸ್ಕಾಟ್ ವಾಹನದ ಪರಿಸ್ಥಿತಿ ಏನಾಗಿದೆ ಅನ್ನೋದನ್ನು ನೋಡ್ತಾ ಇದ್ದೀರಿ. ಇದೇ ವಾಹನ ಆಕ್ಸಿಡೆಂಟ್ಗೀಡಾಗಿದೆ, ತಲೆ ಕೆಳಗಾಗಿ ಬಿದ್ದಿದೆ. ಡಿವೈಡರ್ ಹೇಗೆ ಅಪ್ಪಚ್ಚಿಯಾಗಿ ಹೋಗಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇಬ್ಬರು ಸಿಬ್ಬಂದಿಗಳಿಗೆ ಇದರಲ್ಲಿ ಪೆಟ್ಟಾಗಿದೆ ಅನ್ನೋದು ಗೊತ್ತಾಗಿದೆ. ಗೌಡಹಳ್ಳಿ ಟಿಎಂ ಹೊಸೂರು ಬಳಿ ಎಸ್ಕಾಟ್ ವಾಹನ ಪಲ್ಟಿ ಆಗಿರುವಂಥದ್ದು. ಬಿಳಿ ಬಣ್ಣದ ಕಾರ್ ಇದು, ಸಂಪೂರ್ಣವಾಗಿ ತಲೆ ಕೆಳಗಾಗಿ ಬಿದ್ದಿದೆ. ಡಿವೈಡರ್ಗೆ ವೇಗವಾಗಿ ಬಂದು ಗುದ್ದಿದಂತಹ ಪರಿಣಾಮ ಈ ಆಕ್ಸಿಡೆಂಟ್ ಆಗಿರುವಂಥದ್ದು. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೋಹಿತ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ರೋಹಿತ್, ಹೇಗಾಯ್ತು ಈ ಆಕ್ಸಿಡೆಂಟು, ಜೊತೆಗೆ ಸಿಬ್ಬಂದಿಗಳ ಪರಿಸ್ಥಿತಿ ಹೇಗಿದೆ ಅಂತ ಹೇಳಿ? ಮೈಸೂರಿನ ಸಾಧನಾ ಸಮಾವೇಶ ಮುಗಿಸ್ಕೊಂಡು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬೆಂಗಳೂರು ಕಡೆ ಪ್ರಯಾಣ ಬೆಳೆಸ್ತಾ ಇರ್ತಾರೆ. ಈ ವೇಳೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನ ಟಿಎಂ ಹೊಸೂರು ಗೇಟ್ ಬಳಿ ಈ ಒಂದು ಅಪಘಾತ ಆಗಿರುವಂತದ್ದು. ಅದು ಕೂಡ ಏನು ಜಿಟಿ ಮಳೆ ಬರ್ತಾ ಇರುತ್ತೆ, ನಿಟ್ಟಿನಲ್ಲಿ ಕೂಡ ರೋಡ್ ಸಹ ಸಂಪೂರ್ಣವಾಗಿ ಒದ್ದಾಗಿರುತ್ತೆ. ಏನು ವಾಹನಗಳೆಲ್ಲವೂ ಕೂಡ ವೇಗವಾಗಿ ಹೋದ್ರಿಂದ ಕಾರಣವಾಗಿ ಏನು ಚಾಲಕನಿಗೆ ವಾಹನ ಅಂದ್ರೆ ಜೀಪ್ ನಿಯಂತ್ರಣಕ್ಕೆ ಸಿಕ್ಕಿಲ್ಲ. ಈ ನಿಟ್ಟಿನಲ್ಲಿ ನೇರವಾಗಿ ಏನು ಡಿವೈಡರ್ಗೆ ಡಿಕ್ಕಿ ಹೊಡೆದಿರುವಂತದ್ದು. ಈ ಸಂದರ್ಭದಲ್ಲಿ ಪಲ್ಟಿ ಆಗಿದೆ. ಈ ಒಂದು ವಾಹನದಲ್ಲಿದ್ದಂತ ಇಬ್ಬರು ಸಿಬ್ಬಂದಿಗಳಿಗೆ ಒಂದಷ್ಟು ಗಾಯಗಳಾಗಿವೆ. ಅದೃಷ್ಟವಶಾತ್ ಯಾವುದೇ ರೀತಿಯಂತಹ ಪ್ರಾಣಾಪಾಯ ಆಗಿಲ್ಲ. ಇನ್ನು ಉಳಿದಂತೆ ಹಿಂಭಾಗದಲ್ಲಿ ಇದೇ ವಾಹನದ ಹಿಂಭಾಗದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಾಹನ ಕೂಡ ಬರ್ತಾ ಇತ್ತು. ಆದ್ರೆ ಆಗ ಆ ವಾಹನ ಕೂಡ ಏನಾಗಿಲ್ಲ. ಬಳಿಕ ಡಿಕೆ ಶಿವಕುಮಾರ್ ಅವರೇ ಸ್ವತಃ ಎಳೆದು ಅವ್ರನ್ನ ಆಸ್ಪತ್ರೆಗೆ ಕಳಿಸುವಂತ ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ಅವ್ರನ್ನ ಗಾಯಗೊಂಡಂತ ಸಿಬ್ಬಂದಿಗಳನ್ನ ರವಾನೆ ಮಾಡಿರುವಂತದ್ದು. ಸದ್ಯಕ್ಕೆ ರೋಡ್ ಕ್ಲಿಯರ್ ಕೂಡ ಆಗಿದೆ. ಸದ್ಯಕ್ಕೆ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಆಗಿಲ್ಲ. ಅದೃಷ್ಟವಶಾತ್ ಸಿಬ್ಬಂದಿಗಳು ಪ್ರಾಣಾಪಾಯದಿಂದ ಪಾರಾಗಿರುವಂತದ್ದು. ಅವರಿಗೆ ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಸಹ ಕೊಡಲಾಗ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ರೋಹಿತ್ ತಮ್ಮೆಲ್ಲ ಮಾಹಿತಿಗಾಗಿ.